ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ನಾನು 8:25 ಬೆಳಗ್ಗೆ 8:25 ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಗೈಸ್, ಇಷ್ಟು ಬೇಗ ಹಿಂಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ವಿ ಅಂತ ಅನ್ಕೋತಿದ್ದೀರಾ. ಇವತ್ತು ನಾವು ಒಂದ್ಸಲಿ ಗೌಡಗೆರೆಗೆ ಹೋಗಿ ಬಂದು ಇವತ್ತು ಹೋಗ್ತಾಯಿದ್ದೀವಿ ಗೌಡಗೆರೆಗೆ. ನಾಳೆ ಹೋಗೋ ಪ್ಲ್ಯಾನ್ ಇತ್ತು. ನಾಳೆ ಇವತ್ತು ಹೆಂಗೋ 3 ಸರಿ ಆಗುತ್ತಿತ್ತು. ನಾಳೆಗೆ ಹೋಗಬೇಕು, ಇವತ್ತು ಹೋಗಬೇಕು. ನೋಡಿ, ದೇವ್ರ ಪೂಜೆ ಎಲ್ಲ ಆಯಿತು. ಇದು ತಿಂಡಿ ಉಳಿತೋರ್ತಿಂದನೇ ಇದು ಪೂರಿ ತಿಂದು ಬನ್ನಿ. ಈಗ ಯಾವ ಥರ ಪೂಜೆ ಮಾಡ್ತೀವಿ, ರಂಗೋಲಿ ಹೆಂಗೆ ಬಿಡ್ತೀವಿ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಈ ರಂಗೋಲಿ ಯಾರಾದರೂ ಬಿಟ್ಟಿದ್ದೀರಾ? ನಾನು ಬಿಡ್ತೀನಿ. ರಂಗೋಲಿ ಬಿಡೋದು ನೋಡಿ ಗೈಸ್, ದೇವ್ರ ಪೂಜೆ ದಾಸೋಳ ಇಕ್ಬಿಟ್ಟು ದೇವ್ರ ಪೂಜೆ ಮಾಡ್ರಂಥದ್ದು. ದೇವ್ರು ಒಪ್ಕೊಂಡು ನೋಡಿ ಹೂವು ಕೊಟ್ಟೈತಿ ಬಲಗಡೆಯಿಂದ. ನೋಡಿ ಹೂವು ಇದೆ. ಯಾರ ಫೋಟೋಕ್ಕೆ ಇವ ಅಮ್ಮನೇ ಇದನ್ನ ಏನೋ ದಾಸೋಳ ಇಕ್ಬಾರ್ದು ಅಂತದ್ದು. ಸೊ ಈಗ ಬನ್ನಿ ಗೈಸ್, ಹೋಗುವ. ಹೇಳ್ರಿ. ನೋಡಿ ಗೈಸ್, ಹಂಗ ಆಡ್ತತ್ ಒಳ್ಳೆ ನೆನ್ನೆ ಎಲ್ಲ ಒಳ್ಳೆ ಇದಾಡ್ದಂಗೆ ಆಡ್ತತೆ. ಅಯ್ಯದಿರಲ್ಲ ಬಾರಾಜಿ, ಬಾದಿರಲ್ಲ ಇರ್ದಾಕ್ತಾರೆ ಅಲ್ಲೆಲ್ಲ ಹೊತ್ಕಂತತೆ ಅಂತ. ಸೊ ಗೈಸ್, ಫೈನಲಿ ನಾವು ಆಟೋದಲ್ಲಿ ಹನುಮಂತಪುರದಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಗೌಡಗೆರೆ ಬಸ್ಸಲ್ಲಿ ಹೋಗಿದ್ದು. ಸೊ ಗೈಸ್, ನೀವು ಕೇಳ್ಬೋದು ತುಮಕೂರಿಂದ ಗೌಡಗೆರೆಗೆ ಎಷ್ಟೊತ್ತಿಗೆ ಬಸ್ ಐತೆ ಅಂತ. ಬೆಳಗ್ಗೆ 7:15 ಒಂದಿದೆ, 8:15 ಒಂದಿದೆ, ಬೆಳಗ್ಗೆ 9 ಗಂಟೆಗೆ ಒಂದಿದೆ, 9:45 ಒಂದಿದೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಅಲ್ಲಿಂದ ಬರ್ತಾ ನೀವು ಬಸ್ಗಳು ಇವೆ, ಆದರೆ ತುಂಬ ಜನ ಇರ್ತಾರೆ. ಸೊ ಗೈಸ್, ಅಲ್ಲಿ ಆಟೋದವರು ಒಂದು ಇದನ್ನು ಹೇಳ್ತಾರೆ, ಅದೇನೋ ಕ್ರಾಸ್ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದರೆ ಮೈಸೂರು ಬಸ್ಗಳು ಸಿಗ್ತಾವೆ ನಿಮಗೆ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು, ಕಾರಲ್ಲಿ ಹೋಗುವಂಥದ್ದು. ನಮ್ಮ ಮಾಮೂನ ಕಾರಲ್ಲಿ ನೋಡ್ತಾ ಇರ್ಬೋದು, ಅದೇ ನಮ್ಮ ಅತ್ತೆ. ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮಪ್ಪ, ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅತ್ತೆ, ಇಷ್ಟು ಜನನು ಹೋಗ್ತಾ ಇದ್ದೀವಿ. ಸೊ ಗೈಸ್, ಹೋಗ್ತಾ ಹಂಗೆ ಮಳೆನೂ ಬರ್ತಿತ್ತು. ಒಂದು ಚುಚ್ಚು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ಫೈನಲಿ ನಾವು ಗೌಡಗೆರೆಗೆ ಬಂದು ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಎಲ್ಲಾನು ಈ ಸಲ ಸೊ ಗೈಸ್, ನಾವು ಮುಂದೆ ಒಂದೇ ಇದಾಗ್ಬಿಟ್ರೆ ನೋಡ್ತಾ ಇರ್ಬೋದು ಅಂತ್ಯ ಅಂತ. ಸೊ ಗೈಸ್, ಇವಾಗ ನಾವು ಬಂದು ಈಗ ಅಲ್ಲಿಂದ ಅಲ್ಲಿ ಒಂಚೂರು ಚಪ್ಪಲಿನೂ ನಾವು ಅಲ್ಲೇ ಕಾರಲ್ಲೇ ಬಿಟ್ಟಿದ್ದು. ಅಲ್ಲಿಗೆ ಹೋಗಿ ದೇವಸ್ಥಾನ ಬಾಗಿಲಲ್ಲಿ ನಲ್ಲಿ ಇರ್ತದೆ, ಅಲ್ಲಿ ಹೋಗಿ ಕೈ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬಂದು. ಒಳಗಡೆ ಯಾವುದೇ ಥರದ ವಿಡಿಯೋ ಮಾಡುವಂಥ ಅಲೋ ಇಲ್ಲ. ಸೊ ಗೈಸ್, ಇವಾಗ ನಾವು ಕಾಯಿ ಕೊಟ್ಟೋದಿತ್ತು. ಅವತ್ತು ಹೋದಾಗ ಒಂದು ಕಾಯಿ ಕಟ್ಟು ಬಂದಿದ್ದು, ಇವತ್ತು ಹೋದಾಗ ಒಂದು ಕಾಯಿ ಕಟ್ಟುವಂಥದ್ದು. ನೋಡ್ತಾ ಇರ್ಬೋದು, ನಮ್ಮಮ್ಮ ಈಗ ವಿಡಿಯೋ ಮಾಡ್ತೈತೆ, ನಾನು ಕಾಯಿನ ಕಟ್ತಾಯಿದ್ದೀನಿ. ಸೊ ಗೈಸ್, ಈಗ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಮ್ಯೂಸಿಯಮ್ಗೆ. 50 ರೂಪಾಯಿ ಕೊಟ್ಟಿದ್ದು ವರ್ತ್ ಅಂತ ಅನಿಸ್ತು. ಚೆನ್ನಾಗಿತ್ತು ಒಳಗಡೆ ಎಲ್ಲ ಮ್ಯೂಸಿಯಮ್ ನೋಡೋಕ್ಕೆ. ಫುಲ್ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಇದನ್ನು ವಿಡಿಯೋ ಮಾಡಿರೋದು ನಮ್ಮಮ್ಮ, ನಾನು ಸುತ್ತಾಕೋದನ್ನ ವಿಡಿಯೋ ಮಾಡ್ತೈತೆ. ಸೊ ಗೈಸ್, ಇಲ್ಲಿ ನೋಡ್ರಿ ನೀವು ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ. ಕಟ್ಟೋಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ, ಕೆಳಗೆ ಉದುರೋಷ್ಟು ಉದುರಿದೆ. ಈಗ ಒಂದು ಚಿಕ್ಕದಲ್ಲೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾವು ಹೋಗಿದ್ದು ಮ್ಯೂಸಿಯಮ್ಗೆ. ಮ್ಯೂಸಿಯಮ್ ಒಳಗಡೆ 50 ರೂಪಾಯಿ ಕೊಟ್ಟು ಮ್ಯೂಸಿಯಮ್ ಒಳಗಡೆಗೆ ಹೋದೋ. ಅಲ್ಲಿ ಕವಿಗಳು, ಆಮೇಲೆ ಸಾಧನೆ ಮಾಡಿರುವಂಥವ್ರು, ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಏನೇನು ಮಾಡ್ತಾಯಿದ್ರು ಅನ್ನೋದೆಲ್ಲ ಇತ್ತು. ಆಗಿನ ಕಾಲದ ರಾಜರುಗಳು ಎಲ್ಲರದ್ದು ಒಂಥರ ಗೊಂಬೆ ಥರ ಮಾಡಿ ನಿಲ್ಲಿಸಿರೋವಂಥದ್ದು. ಯಾರ್ಯಾರ್ದು ಅಂದರೆ ಸಾಲು ಮರದ ತಿಮ್ಮಕ್ಕ, ಆಮೇಲೆ ಇನ್ನೂ ಎಷ್ಟೊಂದು ಜನನ ನಿಲ್ಲಿಸಿದ್ರು. ಸಾಕಷ್ಟು ಚೆನ್ನಾಗಿತ್ತು. ಒಳಗಡೆ ಎಲ್ಲ ಒಂಥರ ನೀರಿಂದು ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು. ಸೊ ಗೈಸ್, ವಯಸ್ಸವರು ಕೊಡ್ಬೇಕಾದ್ರೆ ಬೇರೆ ಸೌಂಡ್ಗಳು ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮನೆ ಹತ್ರ ಸಾಕಾದ ಗಾಡಿಗಳು, ಅದಕ್ಕೋಸ್ಕರ ವಯಸ್ಸವ್ರು ಯಾವಾಗ ಕೊಡ್ತೀನಿ ಅಂತಂದರೂ ಗಾಡಿ ಸೌಂಡ್ಗಳು ಕೇಳಿಸ್ತಾನೆ ಇರ್ತದೆ. ನೋಡ್ತಾ ಇರ್ಬೋದು ಇಲ್ಲಿ. ಸೊ ಗೈಸ್, ಈಗ ನೋಡಿ ನೀವು, ಇವರು ವನಕ್ಕೆ
ಸೊ ಗೈಸ್ ಅದು ಒನಕೆ ಓಬವ್ವಂದು ಒಂಥರ ಹೋರಾಟ ಮಾಡಿರೋದು ಅನ್ಸುತ್ತೆ. ಅದನ್ನು ಪೂರ್ತಿ ಒಂದು ಇದನ್ನು ಮಾಡಿ ಅಲ್ಲಿ ಮಾಡಿದ್ರು, ಒಂಥರ ಗೊಂಬೆ ಥರ ಇದು ಮಾಡಿ ಅಲ್ಲಿ ಮಾಡಿದ್ರು. 50 ರೂಪಾಯಿ ಕೊಟ್ಟಿದ್ದು, ಚೆನ್ನಾಗಿತ್ತು. ಇನ್ನೂ ಯಾರೆಲ್ಲ ಗೌಡ್ಗೆರೆಗೆ ಹೋಗಿ ಅಯ್ಯೋ 50 ರೂಪಾಯಿ ಇಷ್ಟೆಷ್ಟು ಕಾಣುತ್ತೆ ಏನೈತಿ ಇದ್ರೊಳಗಡೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಅದರೊಳಗಡೆ ಸೂಪರಾಗಿ ಐತೆ. 50 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಇದು ಆಗಿನ ಕಾಲದ ಏನೋ ಅನಿಸುತ್ತೆ. ಎಲ್ಲರೂ ನಮ್ಮ ಅಮ್ಮ ಎಲ್ಲ ಒಂದು ಕಡೆಯಿಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಬರ್ತಿದ್ರು. ಸಾಕಷ್ಟು ರೀತಿಯಾದ ಗೊಂಬೆಗಳು ಚೆನ್ನಾಗಿತ್ತು. ಚೆನ್ನಾಗಿ ನೋಡ್ಕೊಬಂದು ಇವತ್ತೇ ನಾವು ಹೋಗಿದ್ದು. ಒಂದ್ಸಲಿ ಹೋಗಿದ್ದೋ 50 ರೂಪಾಯಿಯಾ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಇದ್ರೊಳಗೆ ಹೋಗ್ಬೇಕಾ, ಇದ್ರೊಳಗೆ ಏನೈತೆ ಬರ್ರಿ ಅಂತ ಬಂದಿದ್ದು. ಆದರೆ ಈ ಸಲ ನಮ್ಮ ಮಾಮ ಕರ್ಕೊಂಡೋಯ್ತು, ಬರ್ರಿ ಹೋಗೋಣ ಅಂತ. 50 ರೂಪಾಯಿ. ಈ ಸಲ ಏನೋ ಒಂಥರ ಸ್ಟ್ರಾಂಗಾಗಿ ವೀಡಿಯೋ ಮಾಡ್ಕೊಬಂದಿದ್ದೀನಿ. ಕ್ಯಾಮ್ರಾ ಎಲ್ಲ ಹಂಗೆ ತಿರ್ಗಿಸ್ಕೊಂಡು ಅಷ್ಟೊಂದು ಜಾಸ್ತಿ ಯಾರೂ ಜನ ಇರಲಿಲ್ಲ ಅದರೊಳಗಡೆ. ನಾನು ವೀಡಿಯೋ ಮಾಡ್ತಿದ್ರೆ ಜಾಗ ಬಿಡ್ರಿ, ಹುಡುಗಿ ವೀಡಿಯೋ ಮಾಡ್ತೈತೆ ಅಂತ ಅಂತಿದ್ರು. ಅಲ್ಲಿ ಯಾರೋ ಹುಡುಗಿ ವೀಡಿಯೋ ಮಾಡ್ತೈತೆ, ಸೈಡಿಗೆ ಬಾ ಅಂತಿದ್ರು. ಸೊ ಗೈಸ್ ಇದು ದೇವ್ರುಗಳ ಒಂದು ಅವತಾರ ಅಂತ ಹೇಳ್ತಾರಲ್ಲ ಆ ಥರದ್ದು. ಇದು ಒಳಗಡೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟು ಇದು ಮಾಡಿದರು. ಕಾಳಿ ಆ ಥರದ್ದೆಲ್ಲ ಇದು ಮಾಡಿದರು. ಸೊ ನೋಡಿ ಗೈಸ್, ಇವರೇ ನನಗೆ ಹೇಳ್ತಿದ್ದು ವೀಡಿಯೋ ಮಾಡ್ತೈತೆ, ಸೈಡಿಗೆ ಬನ್ನಿ ಅಂತ. ನಾನು ವೀಡಿಯೋಸ್ನ ಮಾಡಿಕೊಂಡು ಸುಮ್ಮನೆ ಹೋಗ್ತಿದ್ದೆ. ನಾನು ಮುಂದಕ್ಕೆ ಹೋದೆ, ಹಿಂದೆ ಎಲ್ಲ ಬರಲೇ ಇಲ್ಲ. ಅಲ್ಲಿ ಹೋದರೆ ಮುಂದಕ್ಕೆ ಟಿಕೆಟ್ ಕೊಡೋದ್ರೆ ಈಚೆಗೆ ಬಿಡ್ತಿಲ್ಲ ಪೊಲೀಸ್ನವರು. ಸೊ ಗೈಸ್ ಇಲ್ಲಿ ಒಂದು ಫೋಟೋನ ತಕ್ಕೊಂಡು ಸೀದಾ ಹೊರಟು. ನೋಡ್ತಾ ಇರ್ಬೋದು ಶಿವಲಿಂಗ ಎಲ್ಲ ಐತೆ. ಒಂಥರ ಕಲ್ಲಲ್ಲೇ ಕಟ್ಟಿರೋದಂತ ಅನ್ಕೊಂತೀನಿ. ಮುಟ್ಟಿದ್ರೆ ಒಂಥರ ಕಲ್ಲಂಗೆ ಐತೆ. ಕಲ್ಲಲ್ಲೇ ಅಂತ ಹಿಂದೆಗಡೆ ಪೂರ್ತಿ ಎಲ್ಲ ಒಂಥರ ಸಿಮೆಂಟ್ ಮಾಡೋರೆ, ಮುಂದೆಗಡೆ ಕಲ್ಲಂಗೆ ಐತೆ. ಕಲ್ಲೇ ಅಂತ ಅನ್ಕೊಂತೀನಿ. ಸಾಕಷ್ಟು ರೀತಿಯಾದ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಬಂದೆ. ಇನ್ನೂ ಮುಂದಕ್ಕೆ ನೋಡ್ತಾ ಇರಿ, ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಬಂದಿದ್ದೀನಿ. ಚೆನ್ನಾಗಿತ್ತು ನೋಡೋಕ್ಕೆ. ಹೋಗಿ ನೋಡಿ 50 ರೂಪಾಯಿನ ಕೊಟ್ಟುಬಿಟ್ಟು ಚೆನ್ನಾಗೈತೆ. ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ, ಅಯ್ಯೋ 50 ರೂಪಾಯಾ ಅಂತ. ಹೋಗಿ ಇನ್ನು ಮುಂದಕ್ಕೆ ಹೋಗ್ತಾ ನೋಡಿದ್ರೆ ನೀವು ಇದು ಸೊ ಗೈಸ್ ಈಗ ನೋಡಿದ್ರಲ್ಲ, ಅದು ನಮಗೆ ಸ್ಕೂಲಲ್ಲಿ ಒಂದು ಸರಿ ತೋರಿಸಿದ್ರು. ಇಲ್ಲಿ ಒಂದು 2 ವರ್ಷದ ಮುಂಚೆ ಅಂತ ಅನ್ಕೊಂತೀನಿ. ಅದನ್ನು ಏನೋ ಆರಿಸಿದ್ರು ಅಂತ ಸ್ಕೂಲಲ್ಲಿ ವಿಡಿಯೋನ ತೋರಿಸಿದ್ರು ನಮಗೆ. ಅಲ್ಲೇ ನಾನು 9th ಇದ್ದಾಗ ಅಂತ ಅನ್ಕೊಂತೀನಿ. ಸೊ ಗೈಸ್ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಏನು ಮಾಡ್ತವ್ರೆ ಅಂತಂದರೆ ಆಗಿನ ಕಾಲದಲ್ಲಿ ಅಕ್ಕಿ ಕೇರೋದು, ಆಗಿನ ಕಾಲದಲ್ಲಿ ಯಾವ ರೀತಿ ಗಂಡಸರಿಗೆ ಶೇವಿಂಗು ಕಟಿಂಗ್ ಮಾಡ್ತಿದ್ರು, ಕಲ್ಲು ಕುಟ್ಟೋದು ಅಂತೆಲ್ಲ ಹೇಳ್ತೀವಲ್ಲ ಅದು, ಯಾವ ರೀತಿ ಓದ್ಕೋತಿದ್ರು, ಯಾವ ರೀತಿ ಭತ್ತನ ಬೀಸ್ತಿದ್ರು, ಅನ್ನ ಯಾವ ರೀತಿ ಊಟ ಮಾಡಿಸ್ತಿದ್ರು, ಮಕ್ಕಳಿಗೆ ಹೆಂಗೆ ಊಟ ಮಾಡಿಸ್ತಿದ್ರು, ಆ ಥರದ್ದೆಲ್ಲ ತೋರಿಸ್ತಾರೆ. ಇನ್ನು ಮುಂದಕ್ಕೆ ಸಾಕಷ್ಟು ರೀತಿಯಾದ ಎಷ್ಟೊಂದು ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡಿಲ್ಲ ನನ್ನ ವೀಡಿಯೋದಿಂದ ನೋಡ್ಕೊಳ್ಳಿ. ನೋಡಿ ಇವರು ಲಾಯರು, ಯಾವುದಿಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲರೂ ಇದ್ದಾರೆ ನೋಡಿ. ಇದು ತಮಟೆ ಬಾರಿಸೋದು. ಈ ಕಡೆ ಒಂಥರ ಚೆನ್ನಾಗೈತೆ ಮ್ಯೂಸಿಯಂ ಒಳಗಡೆ ನೋಡೋಕ್ಕೆ. ನಾವೆಲ್ಲ ಇವತ್ತು ನಮ್ಮ ಮಾಮನಿಂದ ಹೋಗಿ ನೋಡ್ಕೊಂಡು ಬಂದು. ಇದು ಬಂದು ಐರನ್ ಮಾಡೋದು ಅಂತ ಅನಿಸುತ್ತೆ. ಇದು ಐರನ್ ಮಾಡೋದೆ ಅಲ್ಲ, ಇದು ಕಲ್ಲು ಕುಟ್ಟೋದು. ನೀವು ಇದನ್ನು ಬೀಸ್ತಿರಲ್ಲ, ಅಕ್ಕಿ ಭತ್ತ ಎಲ್ಲ ಬೀಸ್ತಿರಲ್ಲ, ಅದು ನೋಡ್ತಾ ಇರ್ಬೋದು. ಇಲ್ಲಿ ಭತ್ತ ಬೀಸೋದು, ಆವಾಗಲೇ ಹೇಳ್ದಂಗೆ ಭತ್ತ ಬೀಸ್ತಾ ಇರೋದು. ಆ ಕಡೆ ಅನ್ನ ಊಟ ಮಾಡ್ತವ್ರೆ, ಈ ಕಡೆ ಒಂದು ತಾಯಿ ಮಗು ಆಟ ಆಡ್ಸಿರೋದು ಅಂತ ಅನಿಸುತ್ತೆ. ಚೆನ್ನಾಗಿತ್ತು, ಹೋಗಿ ನೋಡಿ ನೀವು. ಆ ಕಡೆ ಈ ಕಡೆ ಎಲ್ಲ ಮಾಡಿದರು. ಇದು ಸ್ವೀಟು ಅಂತ ಅನಿಸುತ್ತೆ. ಸ್ವೀಟ್ನ ತೂಗ ಹಾಕಿ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ದಿದ್ದು. ಈ ಕಡೆ ಹಾರ್ಮೋನಿಯಂ ಬಾರಿಸೋದು. ಈ ಕಡೆ ಇದು ಹತ್ತಿ ಅಂತ ಅನಿಸುತ್ತೆ. ಹತ್ತಿನ ತೂಕ ಹಾಕ್ತಿರೋದು. ಇದು ಆಗಿನ ಕಾಲದಲ್ಲಿ ಆಯುರ್ವೇದ ಔಷಧಿ ಕೊಡೋದು ಅಂತ ಅನಿಸುತ್ತೆ. ನೋಡ್ಕೊಬಂದೆ, ಚೆನ್ನಾಗಿತ್ತು. ಸೊ ಗೈಸ್ ಇದು ಆಗಿನ ಕಾಲದಲ್ಲಿ ಈಗಲೂ ಆಡ್ತಾರೆ ಇದನ್ನು, ಚೊಕ್ಕೋಬಾರ. ಆದರೆ ಆಗಿನ ಕಾಲದಲ್ಲಿ ಅದೇನೋ ಉದ್ದಕ್ಕೆ ಬರ್ಕೊಂಡು ಆಡ್ತಾರೆ. ಆದರೆ ಈಗಂಗೆ ಈ ಥರ ಯಾರೂ ಆಡೋಲ್ಲ. ಈಗ ಒಂಥರ ಡಿಫ್ರೆಂಟಾಗಿ ಆಡ್ತಾರೆ. ಇದು ಆಗಿನ ಕಾಲದ ಕಂಚಿನ ಪಾತ್ರೆಗಳು. ಈಗಿನ ಕಾಲದಲ್ಲಿ ಯಾರ ಮನೆಗೂ ಇರಲ್ಲ ಅಂತ ಅನ್ಕೋತೀನಿ. ಮಡಗಿರ್ತಾರೆ ಒಬ್ಬೊಬ್ರ ಮನೆಗೆ ಮಡಗಿರಲ್ಲ. ಇದು ಚಿನ್ನನ ಕರಗಿಸೋ ಅಂಥದ್ದು. ಚಿನ್ನನ ಯಾವ ರೀತಿ ಕರಗಿಸ್ತಾರೆ ನೀವು ಚಿನ್ನದ ಅಂಗಡೀಲಿ ನೋಡಿರ್ಬೋದು.
ಆ ಥರ ಕರಗಿಸೋ ಅಂಥದ್ದು. ಈ ಕಡೆ ಬರ್ತಿದ್ದಂಗೆ ಆವಾಗಲೇ ಹೇಳ್ದಂಗೆ ಗಂಡಸರಿಗೆ ಶೇವಿಂಗು ಕಟ್ಟಿಂಗು ಮಾಡೋವಂಥದ್ದು. ಆಗಿನ ಕಾಲದಲ್ಲಿ ಮನೆ ಹತ್ರಕ್ಕೆ ಬರ್ತಿದ್ದಂತೆ ಶೇವಿಂಗು ಕಟ್ಟಿಂಗ್ ಮಾಡ್ತೀವಿ ಅಂತ ನಮ್ಮಮ್ಮ ಹೇಳ್ತಿತ್ತು, ಬರ್ತಿದ್ರು ಅಂತ. ಇದು ಇಸ್ತ್ರಿ ಮಾಡೋದು, ಐರನ್ ಮಾಡೋವಂಥದ್ದು ನೋಡ್ತಾ ಇರ್ಬೋದು. ಐರನ್ ಮಾಡೋವಂಥದ್ದು. ಈ ಕಡೆ ಇದು ಕುರಿ ಓಡಿಸಾಡೋ ಅಂಥದ್ದು. ಇದು ಕಂಬಳಿ ಅಂತಾರೆ. ಅದು ಬ್ಲ್ಯಾಕ್ ಕಲರ್ ಕಾಣಿಸ್ತೈತಲ್ಲ ಅದನ್ನು ಕಂಬಳಿ ಅಂತಾರೆ. ಅದನ್ನು ಚಳಿಗಾಲದಲ್ಲಿ ವಯಸ್ಸಾಗಿರೋರು ಒದ್ಕೋತಾರೆ. ನಮ್ಮ ಅಜ್ಜಿನೂ ಒದ್ಕೊಂತಿತ್ತು ಅವಾಗ, ಈಗಾದರೆ ಅವರಿಲ್ಲ. ಈ ಕಡೆ ನೀರಿಂದೆಲ್ಲ ಚೆನ್ನಾಗಿತ್ತು. ಇದು ಮುಂದಕ್ಕೆ ಬರ್ತಾ 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 ರಾಜರುಗಳ್ನ ಕೂರಿಸಿರೋವಂಥದ್ದು. ಹೊಸ ಮೊಬೈಲ್ ಇರೋದ್ರಿಂದ ಎಲ್ಲ ವೀಡಿಯೋನೂ ಮಾಡ್ಕೊಬಂದಿದ್ದೀನಿ. ಸ್ಟೋರೇಜ್ ಫುಲ್ ಏನೂ ಆಗಲ್ಲ. ವೀಡಿಯೋ ಮಾಡ್ದಂಗೆ ಎಡಿಟ್ ಮಾಡಿ ಡಿಲೀಟ್ ಮಾಡ್ತಾಯಿರ್ತೀನಿ. ಸೊ ಗೈಸ್, ಏನು ಅಂತಂದರೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮುಂದಿನ ಬ್ಲಾಗ್ಗಳಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ. ನನಗೆ ಫಿಲಮ್ ಶೂಟ್ ಅಂತ ಮೆಸೇಜ್ ಹಾಕ್ತವ್ರೆ, ಮತ್ತು ಮೇಕ್ ಓವರ್ ಶೂಟಿಂದು ಬರ್ತೀರಾ ಅಂತ ಮೆಸೇಜ್ ಹಾಕ್ತವ್ರೆ ಗೈಸ್. ತುಂಬ ಖುಷಿ ಆಗ್ತೈತೆ. ಈ ಥರ ಶೂಟ್ ಇದೆ, ಬರ್ತೀರಾ ಅಂತ. ಆಮೇಲೆ ಫಿಲಮ್ ಶೂಟ್ ಅಂದರೆ ಶಾರ್ಟ್ಸು ಶೂಟ್ ಮಾಡ್ತಾರಲ್ಲ ಆ ಥರದ್ದಂತೆ. ಏನು ಅಂತ ಇನ್ನೂ ಗೊತ್ತಿಲ್ಲ. ಸ್ಟೋರಿ ಬರೀತಾ ಇದ್ದೀವಿ ಇನ್ನು ಬರಿತಾ ಇದ್ದೀವಿ. ಅರ್ಧ ಆಗಿದೆ. ಮಧುಗಿರಿಯಲ್ಲಿ ನಾವು ತುಮಕೂರಿಗೆ ಬರ್ತೀವಿ. ಆವಾಗ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಕೊಡಬೇಕು ಅಂತ ಹೇಳ್ತೀವಿ ಅಂತ ಹೇಳೋರೆ. ತುಮಕೂರಿಗೆ ಬಂದಾಗ ಅದನ್ನೇನಾದರೂ ನಮ್ಮಮ್ಮ ಏನಾದರೂ ಒಪ್ಪಿ ಕಳಿಸಿದ್ರೆ ಅದಕ್ಕೆ ನಾನು ಒಪ್ಕೊಳ್ಳೋ ಅಂಥದ್ದು. ಇನ್ನೊಂದು ಮೇಕ್ ಓವರ್ ಶೂಟ್ ಇದೆ, ಅದು ಸಂಡೇ ಇರೋದು ಅಂತ ಹೇಳೋರೆ. ನೋಡೋಣ, ಅದರದ್ದು ಬ್ಲಾಗ್ ಮಾಡ್ತೀನಿ. ನಾಳೆ ಅವರಿಗೆ ಕಾಲ್ ಮಾಡಬೇಕು ನಾನು, ಏನು ಅಂತ ಗೊತ್ತಾಗುತ್ತೆ. ಫಸ್ಟು ಕೇಳಿದಂಥದ್ದು ಮೇಕ್ ಓವರ್ ಶೂಟು. ಅದು ಕೇಳಲ್ಲ, ಇನ್ನೊಂದು ಸ್ವಲ್ಪ ಅವರಿಗೆ ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ರಿಪ್ಲೈ ಮಾಡ್ತಿದ್ದೆ. ಅಷ್ಟರಲ್ಲಿ ಫಿಲಮ್ ಶೂಟು ಬರ್ತೀರಾ ಅಂತ ಅವ್ರು ಆವತ್ತಿಂದ ಮೆಸೇಜ್ ಹಾಕೋರೆ. ನಿಮ್ಗೇನೋ ಹೇಳಬೇಕು, ರಿಪ್ಲೈ ಮಾಡಿ ಅಂತ. ಅರೆ, ನಾನು ಯಾರಿಗೂ ಅಷ್ಟಾಗಿ ರಿಪ್ಲೈ ಮಾಡಲ್ಲ. ಇವತ್ತು ಫಿಲಮ್ ಶೂಟು ಅಂದ್ರಲ್ಲ, ನೋಡುವ ಇರು ಅಂತ ರಿಪ್ಲೈನ ಮಾಡಿದೆ. ಅವರು ನನಗೆ ಇಷ್ಟೊತ್ತವರೆಗೂ ರಿಪ್ಲೈ ಮಾಡಿದ್ರು. ತುಮಕೂರಿಗೆ ಬಂದಾಗ ನಿಮಗೆ ಯಾವ ಪಾತ್ರ, ನೀವು ಇಂಟ್ರೆಸ್ಟ್ ಇದ್ದರೆ ನಮಗೆ ಯಾವ ಪಾತ್ರ ಅಂತ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮನ್ನ ಕೇಳಿಬಿಟ್ಟು ನಾನು ಹೋಗೋವಂಥದ್ದು. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ತುಂಬ ಖುಷಿ ಆಗ್ತೈತೆ. ಈ ಥರ ಎಲ್ಲರೂ ನಾನು ಪ್ರಮೋಷನ್ಸು ಮುಂಚೆಯಿಂದ ಬಂದಿದೆ, ಅದು ನೋಡ್ಕೊಂಡಿಲ್ಲ, ಈಗ ನೋಡ್ಕೊತಾ ಇದ್ದೀನಿ. ಅದು ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗುತ್ತಲ್ಲ, ಬ್ರ್ಯಾಂಡೆಡ್ ಕಂಟೆಂಟ್ ಅನ್ನೋ ಇದರಲ್ಲಿ ನೋಡ್ತಾ ಇದ್ದೀನಿ. ಬೇಗ ನಾನು ಪ್ರಮೋಷನ್ಸ್ನ ಮಾಡಿ ಒಂದು ಸಕ್ಸಸ್ಫುಲ್ನ ಕಾಣಬೇಕು ಅಂತ ಇದ್ದೀನಿ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ಇದು ಹಾವಿಂದು ಹುತ್ತ. ಯಾವ ರೀತಿಯಾಗಿರುತ್ತೆ ಹಾವಿಂದು ಹುತ್ತ ಅಂತ ತೋರಿಸೋರೆ. ಸೊ ಗೈಸ್, ಇದನ್ನು ಮುಗಿಸ್ಕೊಂಡು ಸೀದಾ ಹೊಟ್ಟೆ ಹಸಿವಿಗೆ ಅಂತ ಊಟಕ್ಕೆ ನಾವು ಹೋಗಿದ್ದಂಥದ್ದು. ಇದು ನೆಕ್ಸ್ಟ್ ಡೇ ತಿರ್ಗಾ ಗೌಡಿಗೆರೆಗೆ ಹೋಗ್ತಾ ಇರೋಂಥದ್ದು. ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು, ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು. ನಮ್ಮಮ್ಮ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಕೆಂಪು ಬಸ್ ತೋರಿಸು ಅಂತ ಹೇಳ್ತಿರ್ತತೆ. ಅದಕ್ಕೆ ಕೆಂಪು ಬಸ್ನ ತೋರಿಸಿದ್ದೀನಿ. ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಹೇಗಿದೆ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ತುಮಕೂರು ಬಸ್ ಸ್ಟ್ಯಾಂಡ್ ನೋಡಿದ್ದೀರಾ ಕಮೆಂಟ್ ಮಾಡಿ. ನೋಡಿ, ಈಗ ನಮ್ಮ ಅಮ್ಮ ಹೆಂಗೆ ನಿಂತೈತೆ ಅಂತ ಬಸ್ನ ಕಾಯ್ಕೊಂಡು. ಈಗ ದೇವಸ್ಥಾನಕ್ಕೆ ಬಂದು ನೋಡ್ತಾ ಇರ್ಬೋದು ನೀವು ಬಸವಣ್ಣನ ದೇವ್ರನ್ನ. ಸೊ ಗೈಸ್, ಯಾವತ್ತೂ ಇಷ್ಟೊಂದು ರಶ್ ಇರಲಿಲ್ಲ, ಇವತ್ತು ಸಖತ್ತು ರಶ್ ಇತ್ತು. ಯಾವತ್ತೂ ನಾವು ಇಷ್ಟೊಂದು ರಶ್ ಒಳಗೆ ದೇವರಾಣೆಗೂ ನಾವು ಹೋಗೇ ಇರಲಿಲ್ಲ, ಆದರೆ ಅಷ್ಟೊಂದು ರಶ್ ಇತ್ತು. ಯಾವ್ಯಾವ ಸಂಧಿ ಗುಂದಿ ಇಲ್ಲೇ ಲಾಸ್ ಎಲ್ಲ ಬಂದಿದ್ದಂಥದ್ದು, ಅಷ್ಟು ರಶ್ ಇತ್ತು. ನೆಕ್ಸ್ಟ್ ಡೇ ಇದು ಸೋಮವಾರದ್ದು ಮಂಗಳವಾರದ ಬ್ಲಾಗು. ಸೋಮವಾರ ಹೋಗಿ ಬಂದು ನಮ್ಮ ಅಜ್ಜಿರ ಜೊತೆ, ಮಂಗಳವಾರ ನಮ್ಮ ಇನ್ನೊಂದು ಅಜ್ಜಿರ ಜೊತೆ ಹೋಗಿ ಬಂದಿದ್ದಂಥದ್ದು. ನಮ್ಮ ನಾಗಮ್ಮಜ್ಜಿ, ನಮ್ಮ ಭಾಗ್ಯಜ್ಜಿ ಎಲ್ಲರ ಜೊತೆನೂ ಹೋಗಿದ್ದಂಥದ್ದು. ಸಖತ್ತು ರಶ್ ಇತ್ತು. ಯಾವತ್ತೂ ಇಷ್ಟೊಂದು ರಶ್ ಇದ್ದಾಗ ಯಾವತ್ತೂ ಹೋಗೇ ಇರಲಿಲ್ಲ ನಾವು. ಹಿಂಗೆ ಅದೊಂದು 1/4 ಗಂಟೆಗೆಲ್ಲ ದರ್ಶನ ಮಾಡ್ಕೊಂಬರ್ತಿದ್ದು. ಆದರೆ ಇವತ್ತು 1-2 ಅವರ್ ದರ್ಶನಕ್ಕೆ ನಿಂತಿದ್ದೀವಿ ಚಾಮುಂಡೇಶ್ವರಿನ ನೋಡೋಕ್ಕೆ. ಸೊ ಗೈಸ್, ಇಷ್ಟನ್ನೆಲ್ಲ ವೀಡಿಯೋ ಮಾಡ್ಕೊಬಂದೆ. ಇಷ್ಟನ್ನೇ ವೀಡಿಯೋ ಮಾಡೋಕ್ಕಾಗಿದ್ದು. ಇಷ್ಟನ್ನ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.